ಎರಡನೇ ದಿನ ಸಕಲೇಶಪುರದಲ್ಲಿ ಬೆಳಗ್ಗೆ ಎದ್ಬಿಟ್ಟಿದ್ದೀನಿ. ಈ ಥಂಡಿ ವಾತಾವರಣ, ಈ ಚಳಿ, ಈ ಹಕ್ಕಿಗಳ ಚಿಲಿಪಿಲಿ, ಆಹಾ ಇವ್ಯಾವು ಬೇಡ ಗುರು, ಮಂಕಾಬಿಡ್ರೆ ಅದೇ ಬೆಸ್ಟು ಅನಿಸುತ್ತೆ. ಎಷ್ಟು ನಿದ್ದೆ ಬರುತ್ತೆ ಅಂತ. ಈ ಚಳಿಗೂ ಅದಕ್ಕೂ ವಾತಾವರಣ ಅಂತೂ ಚೆನ್ನಾಗಿದೆ, ಆದರೆ ಎದ್ದೇಳೋದು ಮಾತ್ರ ಭಾರಿ ಕಷ್ಟ ಬೆಳಿಗ್ಗೆ. ಆದರೆ ಈ ನೇಚರ್ ಎಂಜಾಯ್ ಮಾಡೋದಕ್ಕೋಸ್ಕರ, ಈ ನೇಚರ್ನ ನಿಮಗೂ ತೋರಿಸೋದಕ್ಕೋಸ್ಕರ ನಾನು ಗೋಳಾಡ್ಕೊಂಡು ಎದ್ದಿದ್ದೀನಿ. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಇವತ್ತಿನ ದಿನ ನಾವು ಎತ್ತಿನ ಭುಜ ಟ್ರೆಕ್ಕಿಗೆ ಹೋಗ್ತೀವಿ. ಎತ್ತಿನ ಭುಜ ಟ್ರೆಕ್ಕಲ್ಲಿ ಏನೇನು ತೊಗೊಂಡೋಗ್ಬೇಕು, ಹಾಗೆ ಟ್ರೆಕ್ ಮಾಡಬೇಕಾದ್ರೆ ಲೀಚಸ್ಸಿಂದ ಹೇಗೆ ನಾವು ಬಚಾಯಿಸ್ಕೋಬೇಕು ಎಲ್ಲನೂ ಹೇಳ್ತೀನಿ, ಬನ್ನಿ. Thank you. ತಿರ್ಗೋ ಇಲ್ಲಿ, ತಿರ್ಗೋ. ಏನು ಮುದ್ದಾಗಿದೆಯಾ ಗೊತ್ತಾ ನೀನು? ಬೆಳಿಗ್ಗೆ ಹೇಳ್ದಂಗೆ ಇವಾಗ ಎತ್ತಿನ ಭುಜ ಟ್ರೆಕ್ಕಿಗೆ ಬಂದಿದ್ದೀನಿ. ಬರೋದು ಸಖತ್ ಲೇಟ್ ಆಗೋಯ್ತು, ಆಲ್ರೆಡಿ 2 o'clock. ಬಟ್ ಏನು ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಷ್ಟೊತ್ತಾದರೂ ಸರಿ ಮಾಡಲೇಬೇಕು. ನೀವು ಹಿಂದೆ ನೋಡ್ತಾ ಇರೋ ಥರ ಪಾರ್ಕಿಂಗ್ ಲಾಟ್ ಎಲ್ಲ ಸಖತ್ತಾಗಿದೆ, ಚೆನ್ನಾಗಿದೆ. ಸೊ ನೀವು ಬರ್ತೀರಾ ಕಾರಲ್ಲಿ ಅಂತಂದರೆ ಪಾರ್ಕಿಂಗಿಗೆ ಯಾವ ಪ್ರಾಬ್ಲಮ್ಮು ಇರೋಲ್ಲ. ಜಾಸ್ತಿ ಫೋಕಸ್ ಬೆರಳಿಗೆ, ಅಯ್ಯೋ ಬೆರಳಿಗೆ ಹಾಕಿ ಮಧ್ಯದಲ್ಲಿ ಅಲ್ಲಿ. ಓಕೆ ಇಲ್ಲಿ ತನಕ ಹಾಕ್ಬೇಕು. ಓಕೆ ಇಲ್ಲಿ ತನಕ ಹಾಕ್ಬೇಕಾ? ಎರಡು ಕೈಗೆ ವಿಡಿಯೋದಲ್ಲಿ ಅಷ್ಟು ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ನನಗೆ. ಆದರೆ ನೀವು ಏನು ಡೆಟಾಲ್ ಹಾಕ್ಕೊಳ್ತೀರ ಕಾಲು ಬೆರಳುಗಳ ಮಧ್ಯದಲ್ಲಿ ಹಾಕ್ಕೊಬೇಕು, ಹಾಗೆ ಶೂ ಮೇಲೆಲ್ಲ ಹಾಕ್ಕೊಬೇಕು. ಸೇಫರ್ ಸೈಡ್ಗೆ ನೀವು ನೆಕ್ಕಿಗೆ ಹಾಕ್ಕೊಂಡ್ರೆ ಓಕೆ, ಕೈ ಅಂತೂ ನೀವು ಹಾಕ್ಕೊಳ್ಳೇಬೇಕು, ಯಾಕೆಂದರೆ ಗೊತ್ತಾಗಲ್ಲ ನನಗೆ ಕೈಗೆ ಕಾಲಿಗೆ ಏನಾದರೂ ಕಚ್ಬಿಟ್ರೆ. ಸೊ ಕೈಗೆ ಕಾಲಿಗೆ ಹಾಕ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಗುರು 2 ಗಂಟೆ ಇವಾಗ, ಏನು 2 ಗಂಟೆ ಅನ್ನಿಸ್ತಿಲ್ಲ, ಇದು ಬೆಳಗಿನ ಜಾವ 6 ಗಂಟೆ ಅಂತ ಅನ್ನಿಸ್ತಿದೆ. ಇಲ್ಲಿಂದ ಸ್ಟಾರ್ಟ್ ಅಂತೆ ಟ್ರೆಕ್ಕಿಂಗು. ಇಲ್ಲಿಂದ ಹೋದರೆ ಎತ್ತಿನ ಭುಜಕ್ಕೆ ಹೋಗ್ಬೋದು ನೋಡಿ. ಓಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮಾತ್ರ ಮಸ್ತಾಗಿದೆ ಜಾಗ. ಮಳೆ ಟ್ರೆಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆನೇ ಬರ್ತಾ ಇದೆ. ಒಂಥರ ಈ ಥರ ಚಿಟಿಪಿಟಿ ಮಳೆನಲ್ಲಿ ನಾವು ನಮ್ಮೂರುಗಳಲ್ಲೆಲ್ಲ ನೆನಿತೀವಿ ಅಂತಂದರೆ ಚಾನ್ಸೇ ಇಲ್ಲ. ಇದು ನನ್ನ ಲೈಫಿನ ಫಸ್ಟ್ ಟ್ರೆಕ್ಕಿಂಗ್. ಸೊ ನಾನು ಬರ್ತಾ ಇರೋದು ಎತ್ತಿನ ಭುಜಕ್ಕೆ. ನೀವೇ ನೋಡ್ತಾ ಇರೋ ಹಾಗೆ ಚಿಟಿಪಿಟಿ ಅಂತ ಮಳೆ ಬರ್ತಾ ಇದೆ. ಒಳ್ಳೆ ವೆದರು, ಮಸ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಗ್ತಿದೆ ಈ ವೆದರು. ಹಾಗೆ ನಂಗೆ ಆಲ್ರೆಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ 5 ನಿಮಿಷನೂ ಆಗಿಲ್ಲ, ಸುಸ್ತಂತೂ ಆಗ್ತಾಯಿದೆ. ಹಾಗೆ ಲೀಚಸ್ ಕಚ್ಚದೇ ಇರಲಿ ಅಂತ ನಾನು ಡೆಟಾಲೆಲ್ಲ ಶೂಗೆ, ಕೈಗೆ, ಕಾಲಿಗೆ ಎಲ್ಲ ಕಡೆನೂ ಹಾಕ್ಕೊಂಡಿದ್ದೀನಿ. ಸೊ ಲೀಚಸ್ ಕಚ್ಚದೇ ಇರಲಿ, ಸೇಫಾಗಿ ಹೋಗಿ ಸೇಫಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಲೆ ಏನಾದರೂ ವ್ಯೂ ಚೆನ್ನಾಗಿದ್ರೆ ಫೋಟೋ ಗೀಟೋ ಎಲ್ಲ ತೆಕ್ಕೊಬೇಕಲ್ಲ, ಅದಕ್ಕೆ ಗಾಗಲ್ಸ್ನ ತೊಗೊಂಡಿದ್ದೀನಿ. ನೋಡೋಣ ಮೇಲೆ ಎತ್ತಿನ ಭುಜ ಹೆಂಗಿರುತ್ತೆ ಅಂತ. ಏಕೆಂದರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದಪ್ಪ, ನಾನು ಇದಕ್ಕೆ ಮುಂಚೆ ಬಂದೇ ಇಲ್ಲ. ಅದಕ್ಕೆ
ನಾನು ಕಷ್ಟಪಟ್ಟು ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೆದರ್ ನೋಡೋಕ್ಕಂತೂ ಸೈಕಾಗಿದೆ. ಏನು ಮಂಜಿದೆ ಗುರು ಯಪ್ಪ. ಸಿಕ್ಕಿದ್ದೆ ಚಾನ್ಸು ಅಂತ ಚೆನ್ನಾಗಿ ನೇಚರ್ನ ಎಂಜಾಯ್ ಮಾಡ್ತಾಯಿದ್ದೀನಿ ಗುರು. ಮತ್ತೆ ಚಾನ್ಸ್ ಸಿಗುತ್ತೋ ಇಲ್ವೋ, ಮತ್ತೆ ಎತ್ತಿನ ಭುಜಕ್ಕೆ ಬರ್ತೀನೋ ಇಲ್ವೋ. ಟ್ರೆಕ್ಕಿಂಗು ಮಚ ಮಾಡ್ಬೋದು. ಟ್ರೆಕ್ಕಿಂಗ್ ಅಂತೂ ಆರಾಮಾಗಿ ಮಾಡ್ಬೋದು, ವಯಸ್ಸಾದವ್ರು ಸಮೇತ ಮಾಡ್ಬೋದು. ಈ ಥರ ರೋಡ್ ಇದ್ದರೆ ನಾನು ಮುಂದೆ ಯಾವ್ಯಾವ ಏಜ್ ಅವ್ರಿಗೆ ಮಾಡೋಕ್ಕಾಗತ್ತೆ ಆಗಲ್ಲ ನೋಡಿ ಹೇಳ್ತೀನಿ. ಯಾಕೆಂದರೆ ಸದ್ಯಕ್ಕಂತೂ ರೋಡ್ ದೊಡ್ಡದಾಗಿದೆ, ಚೆನ್ನಾಗಿದೆ, ಮಾಡಬಹುದು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತವ್ರೆ. ಓ ನೋಡಿದ್ರ ಹಂಗಿದೆ ಅಂತ. ಸೈಕಾಗಿದೆ. ಈ ಥರ ಅಡ್ವೆಂಚರ್ ನಾನು ಯಾವತ್ತೂ ಮಾಡೇ ಇರಲಿಲ್ವೇನಪ್ಪ. ಅಯ್ಯೋ ದೇವಾ, ನೀವು ಈ ನೇಚರ್ ನೋಡೋಕ್ಕಾದ್ರೂ ಬರಲೇಬೇಕು. ನಾನು ಎನ್ಕರೇಜ್ ಮಾಡ್ತೀನಿ ನಿಮಗೆ ಎತ್ತಿನ ಭುಜಕ್ಕೆ ಬರೋಕ್ಕೆ. ಮರದ ಮೆಟ್ಲು. ಓಹ್, ವಾವ್, ಯಾವುದೋ ನಿಧಿ ಹುಡ್ಕೋಗೋ ಜಾಗದ ಥರ ಇದೆ ಇದಂತೂ. ಆ್ಯಕ್ಚುಲಿ ಇದು ನಿಧಿನೇ. ಮೇಲ್ಗಡೆ ಹೋದರೆ ಸ್ವರ್ಗನೇ ಸಿಗುತ್ತೆ, ಅದು ಬೇರೆ ಪ್ರಶ್ನೆ. ಅಯ್ಯೋ ಗುರುವೇ, ಹೆಂಗಿದೆ ವಾ. ಇವರೇ ನಮ್ಮ ಟ್ರೆಕ್ಕಿಗೆ ಗೈಡ್ ಮಾಡ್ತಾ ಇರೋದು ನೋಡಿ. ರಿಸ್ಕ್ ತಗೊಂಡು ಯಾರು ಬರಕ್ಕೆ ಹೋಗ್ಬಿಡಿ, ಹೆವಿ ಸುಸ್ತಾಗ್ತದೆ. ಇದನ್ನೇ ನಾ ಮೋಟಿವೇಟ್ ಅನ್ನೋದು. ಛೇ, ನಮಗೆ ಸಿಕ್ಕಿರೋ ಗೈಡ್ ಸರಿ ಇಲ್ಲ. ಲೀಚಸ್ ಅಂತ ಎಲ್ಲರಿಗಿಂತ ಮುಂದೆ ಇದ್ದೆ ಟ್ರೆಕ್ ಸ್ಟಾರ್ಟ್ ಮಾಡಬೇಕಾದ್ರೆ. ಎಲ್ಲರಿಗಿಂತ ಹಿಂದೆ ಇದ್ದೀನಿ ನಾನು. ಬಕಾಪ್ ಪೂಜಾ ಬಕಾಪ್. ಲೀಚಸ್ ಇದೆ ಅಂದ್ಕೊಂಡು ಲೀಚಸ್ಸಿಗೆ ಭಯಪಟ್ಟು ನೀವು ಎತ್ತಿನ ಭುಜಕ್ಕೆ ಬರ್ತಾಯಿಲ್ಲ ಅಂದರೆ ಹೆದರ್ಕೋಬೇಡಿ. ಮಳೆ ಕಮ್ಮಿ ಇರೋದ್ರಿಂದ ಲೀಚಸ್ ಕೂಡ ಇಲ್ಲ. ಇರೋದು ಜಸ್ಟ್ ಆಗ್ತಿರೋದು 1 ಕಿಲೋಮೀಟರ್ ಅಷ್ಟೇ. ಹತ್ತಿರೋದು 1 ಕಿಲೋಮೀಟ್ರು. ದೊಡ್ಡದಾಗಿ 10 ಕಿಲೋಮೀಟ್ರ್ ಹತ್ತಿದ್ದೀನಿ ಅನ್ನೋ ಅಷ್ಟು ಸುಸ್ತಾಗ್ತಾ ಇದೆ. ನಾವು ಸಿಟಿ ಪೀಪಲ್ಸ್ ತುಂಬ ವೀಕ್ ಅಂತ ಈ ಥರ ಟ್ರೆಕ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಟ್ರೆಕ್ಕಿಂಗ್ ಬನ್ನಿ, ಎನರ್ಜಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಹೆಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ನೀವು ಎತ್ತಿನ ಭುಜ ಬರಲಿಲ್ಲ ಅಂದರೆ ಇದೆಲ್ಲ ಮಿಸ್ ಮಾಡ್ಕೋತೀರಾ. ಇನ್ನೂ 1 ಕಿಲೋಮೀಟ್ರ್ ಇದೆ ಅಂತ ನಡೆಯೋಕ್ಕೆ. ಟೋಟಲ್ ಎಷ್ಟು ಕಿಲೋಮೀಟ್ರು? 2.5 ಕಿಲೋಮೀಟ್ರ್ ನಡೆದ್ರೆ ಅಷ್ಟೇ. ಆದರೆ 2.5 ಕಿಲೋಮೀಟ್ರು ಎಷ್ಟು ಜಾಸ್ತಿ ಅನ್ನಿಸ್ತಿದೆ ಗೊತ್ತಾ ಇಲ್ಲಿ. ಎಂಥ ನೇಚರ್ಗಳು, ಪ್ರಕೃತಿನ ಎಂಜಾಯ್ ಮಾಡಬೇಕು ಅಂದರೆ ಒಂದ್ಸತಿ ಎತ್ತಿನ ಭುಜಕ್ಕೆ ನೀವು ಬರಲೇಬೇಕು. ಬನ್ನಿ, ಈ ನೇಚರ್ನ ಎಂಜಾಯ್ ಮಾಡಿ. ಅಯ್ಯೋ ಏನು ಡೀಪ್ ಐತೆ ಗುರು. ಯಾಕೆ ಬಂದವರೆಲ್ಲ ಕಸ ಎಸ್ತೋಯ್ತಿರಲ್ಲ ಗೊತ್ತಾಗಲ್ವ ನಿಮಗೆ? ನೇಚರ್ನ ಮಾತ್ರ ಎಂಜಾಯ್ ಮಾಡಿ, ನೇಚರ್ನ ಗಲೀಜು ಮಾಡಬೇಡಿ. ಇವಾಗ ಸ್ವಲ್ಪ ನನಗೆ ಸುಸ್ತು ಕಮ್ಮಿ ಆಯಿತು. ಇವಾಗ ಸ್ವಲ್ಪ ಕರೆಕ್ಟಾಗಿ ಮಾತಾಡೋಕ್ಕಾಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಈ ತಂಪಾದ ಗಾಳಿ, ಈ ವೆದರು, ಈ ಹಿಮ, ಈ ಪ್ರಕೃತಿ ನಿಜವಾಗ್ಲೂ ನಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಅದನ್ನು ಸರಿಪಡಿಸುವಂತಹ ಕೆಪಾಸಿಟಿ ಇದೆ. ನೀವು ಡಿಪ್ರೆಷನಲ್ಲಿರಿ, ಯಾವುದ್ರಲ್ಲಾದರೂ ಇರಿ,
ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋದಕ್ಕೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೀವು ಈ ಥರ ಜಾಗ ಸೆಲೆಕ್ಟ್ ಮಾಡಿಕೊಳ್ಳೇಬೇಕು. ಇಲ್ಲೊಂದು ಜಾಗ ಚೆನ್ನಾಗಿದೆ ಗುರು. ಅಯ್ಯೋ ಪಾತಾಳ ಕೆಳಗಡೆ ಹೆಂಗಿದೆ. ಟೈಮ್ ಇವಾಗ 2:15 2:45 ಇರಬೇಕು. ನಾನಂತೂ ಸ್ವಲ್ಪ ನೇಚರ್ ನೋಡಿ ಇಲ್ಲಿ ಏನೂ ಕಾಣ್ತಿಲ್ಲ. ಫುಲ್ಲು ಹಿಮಗಳು ಮಸ್ತಾ ಇದೆ. ಸುತ್ತ ಹಿಮ ಏನಂತಾರೆ, ಬರೋ ಮಾತುಗಳು ಗೊತ್ತಾಗಿಲ್ಲ ಗುರು. ಆಗ್ತಾ ಇರೋ ಸುಸ್ತಿಗೆ ಏನು ಸಖತ್ತಾಗಿದೆ ವ್ಯೂ. ನಾವು ಪಡೋ ಶ್ರಮ ವರ್ತಿಟ್ಟು ಮಾತ್ರ ಅಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಹತ್ತತ್ರದಲ್ಲಿದ್ದೀವಿ. ಎಕಡೆಯಿಂದ ಈ ಕಡೆ ನೋಡಿದ್ರು ಬರೀ ಹಿಮ. ಏನು ಚೆನ್ನಾಗಿದೆ ಗೊತ್ತಾ. ಸೀರಿಯಸ್ ಆಗಿ ನನ್ನ ಫೋನಲ್ಲಿ ಆ ಹಿಮನ ಇಷ್ಟು ಕ್ಲಾರಿಟಿಯಾಗಿ ಇಷ್ಟು ಸುಂದರವಾಗಿರೋ ನೇಚರ್ನ ಹಿಡಿಯೋಕ್ಕೆ ಸಾಧ್ಯ. ನೀವೇ ಬರಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫಾಗ್ ಆನ್ ಟೈಮ್ ಇದು ಬ್ಲ್ಯಾಕ್ ಕೋಟು ವೈಟ್ ಆಗಿಬಿಟ್ಟಿದೆ. ಬನ್ನಿ ಬೇಗ ಹೋಗೋಣ, ಇನ್ನು ಬೆಟ್ಟದ ಬೇರೆ ವರ್ಷಕ್ಕೆ ಹೋಗ್ಬೇಕು. ಅಲ್ಲಿ ಈ ಕಲ್ ಮೇಲೆ ಕಾಲು ಫಸ್ಟ್ ಅರ್ಧ ಭಾಗ ಟ್ರೆಕ್ಕಿಂಗ್ ಏನಿದೆ ತುಂಬ ಸುಲಭವಾಗಿರುತ್ತೆ, ಚೆನ್ನಾಗಿರುತ್ತೆ. 1-1.5 ಕಿಲೋಮೀಟರ್ ತನಕ ನಿಜವಾಗ್ಲೂ ಚೆನ್ನಾಗಿ ನಡಿಬೋದು. ಅದಾದಮೇಲೆ ಸ್ವಲ್ಪ ಕಷ್ಟ ಸ್ಟಾರ್ಟ್ ಆಗುತ್ತೆ. ಯಾವಾಗ 1.5 ಕಿಲೋಮೀಟರ್ ಆದಮೇಲೆ ನಡಿತೀವೋ ಆವಾಗ ಸ್ವಲ್ಪ ಎತ್ತರ ಆಗೋಗುತ್ತೆ, ಸ್ವಲ್ಪ ಉಬ್ಬು ತಗ್ಗು ಎಲ್ಲ ಸಿಗುತ್ತೆ ನಿಮಗೆ. ಅದಾದಮೇಲೆ ಇನ್ನು ಕಾಲು ಭಾಗ ಏನಿದೆಯೋ ಟಾಪ್ ಲೆವೆಲಲ್ಲಿ ಅಲ್ಲಂತೂ ನಿಜವಾಗ್ಲೂ ವಯಸ್ಸಾದವ್ರಿಗೆಲ್ಲ ಹತ್ತಕ್ಕಾಗೋದೇ ಇಲ್ಲ. ಸೊ ನಿಮ್ಮ ಕೈಲಿ ಎನರ್ಜಿ ಇತ್ತು ಅಂತಂದರೆ ನೀವು ಫುಲ್ ಟಾಪ್ ತನಕ ಹೋಗ್ಬೋದು. ಇಲ್ಲ ಅಂತಂದರೆ ಅರ್ಧ ತನಕ ಹತ್ತಿಬಿಟ್ಟು ಅಲ್ಲೇ ಚೆನ್ನಾಗಿರೋ ಸ್ಪಾಟ್ಸಲ್ಲಿ ಫೋಟೋಸು ವೀಡಿಯೋಸು ಎಲ್ಲ ತೆಕ್ಕೊಂಡು ಬರ್ಬೋದು. ಸಖತ್ತೇ ಚೆನ್ನಾಗಿದೆ. ಟ್ರೆಕ್ಕಿಂಗು ನಮ್ಮಂಥ ಯಂಗ್ಸ್ಟರ್ಸಿಗೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬಟ್ ಪೇರೆಂಟ್ಸ್ ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಂತಂದರೆ ಅರ್ಧ ಆರಾಮಾಗಿ ಹತ್ಬೋದು, ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ಮೇಲ್ಗಡೆ ತುಂಬ ಹೊತ್ತು ಕಾಯ್ದ್ವಿ ಮೋಡ ಸರಿಯುತ್ತೇನೋ, ಕೆಳಗಡೆ ಇರೋ ನೇಚರ್ ನೋಡೋಕ್ಕಾಗತ್ತೇನೋ ಕರೆಕ್ಟಾಗಿ ಅಂತ. ಯಾವಾಗ ಆ ಮೋಡ ಸರಿಯಿತೋ ಅವಾಗಂತೂ ಸ್ವರ್ಗ. ಈ ವಿಡಿಯೋ ನೋಡಿ ನಿಮಗೂ ಕೂಡ ಎತ್ತಿನ ಭುಜಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಬೆಳಿಗ್ಗೆ ಹೇಳ್ದಂಗೆ ಇವಾಗ ನಗಾಡ್ಬೇಡ ಮಚ್ಚಿ, ನಂಗೆ ಮಾಡಕ್ಕೆ ಒಂಥರ ಈ ಥರ ಚಿಟಿಪಿಟಿ ಮಳೆನಲ್ಲಿ ನಾವು ನಮ್ಮೂರುಗಳಲ್ಲೆಲ್ಲ ನೆನೆತೀವಿ ಅಂತಂದರೆ ಚಾನ್ಸೇ ಇಲ್ಲ. ಆದರೆ ಮಚ್ಚಿ ನೀನು ಎಷ್ಟು ನಗಾಡ್ತೀಯ ಅಷ್ಟು ನನಗೆ ನಾಚಿಕೆ ಜಾಸ್ತಿ ಆಗುತ್ತೆ ಮಚ್ಚಿ. ಗೊತ್ತವರು ಹೋಗ್ಬಿಡು ಮುಂದೆ. ಬೈ ದೇವ್ರು ಸಿಗ್ತಾ ಬನ್ನಿ ಬೇಗ. ತಗೊಂಡು ಯಾರು ಇದನ್ನೇ ನಾ ಮೋಟಿವೇಟ್ ಅನ್ನೋದು. ಛೇ, ನಮಗೆ ಸಿಕ್ಕಿರೋ ಗೈಡ್ ಸರಿ ಇಲ್ಲ. ಬೀಚಸ್ ಅಂತ ತಿರ್ಗೋ ಇಲ್ಲಿ ತಿರ್ಗಾ. ಏನು ಮುದ್ದಾಗಿದ್ಯಾ ಗೊತ್ತಾ ನೀನು.